ಇಷ್ಟು ದಿನ ಆಗಿದೆ ಬೆಂಗಳೂರು ಬಂದು ಒಂದು ಸರಿನೂ ಎಮ್ ಜಿ ರೋಡ್ಗೆ ನೈಟ್ ಟೈಮಲ್ಲಿ ಹೋಗಿಲ್ಲ. ಸೊ ಇವತ್ತಾರು ಹೋಗೋಣ, ನಮ್ಮ ಗೆಳೆಯ ಸಿಕ್ಕಿದ್ದಾನೆ, ಅವ್ನ ಗಾಡಿ ಬೇರೆ ಇದೆ. ಒಂದು ಸರ್ ಹೋಗಿ ನೋಡೋಣ ಹೆಂಗಿರುತ್ತೆ ವೈಬ್ ಅಂತ. ಬನ್ನಿ ಚಲೋ. ಗಾಯ್ಸ್, ತಾಯಿ ಭುವನೇಶ್ವರಿದು ಸ್ಟ್ಯಾಚು ಮೊನ್ನೆ ತಾನೇ ಉದ್ಘಾಟನೆ ಮಾಡಿದ್ದಾರೆ. ವಿಧಾನಸೌಧದ ಬ್ಯಾಕ್ ಗೇಟ್ ಹತ್ತತ್ರನೇ ಇದೆ. ನೆನ್ನೆ ಪೇಪರ್ಲು ನೋಡಿದ್ದೆ ನಾನು, ಉದ್ಘಾಟನೆ ಆಗಿರೋದಾ. ಅಲ್ಲಿ ನೋಡಬೇಕು ಅಂದ್ಕೊಂಡಿದ್ದೆ, ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಎಲ್ಲಿ ಅಂತ ಪರ್ಟಿಕ್ಯುಲರ್ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕಡೆ ಬಂದಿದ್ದೀವಿ. ಮೊನ್ನೆ ನೋಡಿರೋದು ವಿಗ್ರಹ, ಖುಷಿ ಆಗ್ತಾ ಇದೆ. ತಾಯಿ ಭುವನೇಶ್ವರಿ ತಾಯಿ. ಇನ್ನು ನವೆಂಬರ್ 1ಕ್ಕೆ ಇಲ್ಲಿ ಸ್ಪೆಷಲಾಗಿ ಏನಾದರೂ ಇವೆಂಟ್ ಅಂತೂ ಖಂಡಿತ ಆರ್ಗನೈಸ್ ಮಾಡ್ತಾರೆ. ಹೋಗೋದಾಗಿರ್ಬೋದು ನೋಡಿ, ಅಂಗವಿಕಲರಿಗೂ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೈಡ್ ಮೆಟ್ಲು ಮಾಡಿದ್ದಾರೆ ನೋಡಿ. ಅದ್ರ ಸುತ್ತ ಚೆನ್ನಾಗಿ ಮಾಡಿದ್ದಾರೆ ಜಾಗ. ಪಾರ್ಕ್ ಇಲ್ಲೆಲ್ಲ ಸುತ್ತ ಪಾರ್ಕ್ ಥರ ಮಾಡಿದ್ದಾರೆ, ಗಾರ್ಡನಿಂಗ್ ಏರಿಯಾ. ಇದಂಗೆ ಲೆಫ್ಟ್ ಸೈಡ್ ಹೋದರೆ ಅಲ್ಲೇ ಇರೋದು ವಿಧಾನಸೌಧದ್ದು ಬ್ಯಾಕ್ ಗೇಟು. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತಾಯಿ ಭುವನೇಶ್ವರಿ ತಾಯಿ. ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೂಪ್ ನೌಕರ ಕೇಂದ್ರ ಬೆಂಗಳೂರು. ಇದು ಸಕ್ಕತ್ತಿದೆ ನೋಡಿ, ಇದೆಲ್ಲ ಬಿಲ್ಡಿಂಗ್ ಎಲ್ಲ ಅಲ್ವಾ? ಇಲ್ಲೆಲ್ಲ SBI ಬ್ಯಾಂಕ್ದು ಮೇನ್ ಬ್ರಾಂಚ್ ಇದು. ಈ ಕಡೆ ಅಂತೂ ಸಕ್ಕತ್ತಿದೆ. ಹೊರಗಡೆನೇ ಏನಕ್ಕೆ ಬರ್ತೀವಿ ಇಲ್ಲ, ನಾವೆಲ್ಲ ಏನಕ್ಕೂ ಬರೋಕ್ಕಾಗಲ್ಲ. ಇಲ್ಲೆಲ್ಲ ಕೆಲಸ ಇದ್ರೂ ಮಾತ್ರ ಬರ್ತಾರೆ ಅಲ್ವಾ? ಅಗ್ನಿ ನಿಯಂತ್ರಕ ಬಹುಮಹಡಿ ಕಟ್ಟಡ, ಕೆನರಾ ಬ್ಯಾಂಕು ಐತೆ ಇಲ್ಲಿ. ನಾವು ಲೋಕಸೇವಾ ಆಯೋಗ, ಐ ಥಿಂಕ್ ಇಲ್ಲಿ ಲೋಕಾಯುಕ್ತ ಬರುತ್ತೆ ನೆಕ್ಸ್ಟ್ ಬಿಲ್ಡಿಂಗ್ ಅನಿಸುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಒಳಗಡೆ ಏನಾದರೂ ವರ್ಕ್ ಇದ್ದಿದ್ರೆ ಬೆಸ್ಟ್ ಅಲ್ಲ ನೋಡಿ. ಪೂರ ಒಂಥರ ಏರಿಯಾನೇ ಇವ್ರದ್ದು ಅನ್ನೋಂಗೆ ಇದಾಗುತ್ತೆ. ಕರ್ನಾಟಕ ಲೋಕಾಯುಕ್ತ ಲೆಫ್ಟ್ ಇದೇ ದೇವರಾಜು ಅರಸು ರೋಡ್ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಹಿಂಗೆ ಅವರು ವಿಧಾನಸೌಧ ಸಿಗುತ್ತೆ ನೋಡಿ. ವಿಧಾನಸೌಧ ಬ್ಯಾಕ್ ಗೇಟಲ್ಲಿ ಭುವನೇಶ್ವರಿದು ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು. ಮುಂದ್ಗಡೆ ಬಂದರೆ ನಿಮಗೆ ಅಂಬೇಡ್ಕರ್ ಸ್ಟ್ಯಾಚು ಸಿಗುತ್ತೆ, ಬಸವಣ್ಣ ಅವ್ರ ಸ್ಟ್ಯಾಚು ಸಿಗುತ್ತೆ, ನೆಹರು ಅವ್ರ ಸ್ಟ್ಯಾಚು ಸಿಗುತ್ತೆ ನೋಡಿ. ಇದೆ ಈ ಕಡೆ ಇರೋದು ವಿಕಾಸಸೌಧ, ಆ ಕಡೆ ಇರೋದು ವಿಧಾನಸೌಧ. ಇಲ್ಲಿ 4 ಮೆಟ್ರೋ ಸ್ಟೇಷನ್ ಇದೆ ನೋಡಿ. ಈ ಕಡೆ ಒಂದು ಸ್ಟೇಷನ್, ಈ ಕಡೆನೇ 2 ಸಿಗುತ್ತೆ ನಿಮಗೆ. ಈ ಕಡೆ ಒಂದು ಎಂಟ್ರೆನ್ಸು, ಆ ಕಡೆ ಒಂದು ಎಂಟ್ರೆನ್ಸ್. ನೈಟ್ ವ್ಯೂ ವಿಧಾನಸೌಧ ನೋಡಿ. ಗಾಂಧೀಜಿಯವ್ರ ಸ್ಟ್ಯಾಚು ಆ ಕಡೆ ಇದೆ. BBMP ಟೆಕ್ಕು ಸಕ್ಕತ್ತಿದೆ ಅಲ್ವಾ? ಏನೋ ನೋಡಿ ಇಲ್ಲಿ ಇದು ನೆಹರು ಅವ್ರ ಸ್ಟ್ಯಾಚು, ಇದು ಬಸವಣ್ಣ ಅವ್ರ ಸ್ಟ್ಯಾಚು. ಎಲ್ಲ ಫೋಟೋ ಶೂಟ್ ನಡೀತಾ ಇದೆ. ಇನ್ನು ಬಂದಿರೋರು ಬಂದಿರ್ತಾರೆ, ಇನ್ನು ಕೆಲವೊಬ್ರು. ಏನೋ ಫಂಕ್ಷನ್ ಇದೆ ಅನಿಸುತ್ತೆ ಮುಂದ್ಗಡೆ. ಮೊನ್ನೆ ಅರ್ಜುನ್ ಜನ್ಯ ಅವರು ಫಾರಿನಿಂದ ಆಫ್ರಿಕಾದಿಂದ ಕರೆಸಿದಾರಲ್ಲ, ಹುಡುಗನ ಕರ್ಕೊಬಂದಿದ್ರು, ಮುಂದೆ ಡ್ಯಾನ್ಸ್ ಮಾಡಿಸ್ತಾಯಿದ್ರು ನೋಡಿ. ಇವತ್ತು ನಾವು ಬಂದಿದ್ದೀವಿ ವಿಧಾನಸೌಧ ನೈಟ್ ಹೌದಾ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಇದೆ, ವಿಧಾನಸೌಧ ಇದೆ. ಆಲ್ಮೋಸ್ಟ್ ತೋರಿಸಿದ್ದೀನಲ್ಲ ನಿಮಗೆ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮ್ದು. RCB ಅವರೆಲ್ಲ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಬಂದಿರ್ಬೇಕಾದ್ರೆ ಇದೇ ರೋಡಲ್ಲೇ ಹೋಗಿದ್ದು. ಹೆವಿ ಕ್ರೌಡ್ ಇತ್ತು, ಅದು ಮಾತ್ರ ಮತ್ತೆ ಇಲ್ಲಿ ಬರೋಂಗಾಗಿದೆ. ಸ್ಟ್ರೈಟ್ ಹೋಗೋಣ ಬನ್ನಿ. ಲೈಟಿಂಗ್ ಹಾಕ್ಸೋರೆ ಅಂದರೆ ಹಣಕಾಸು ಸಚಿವಾಲಯ ಆದಾಯ ತೆರಿಗೆ ಇಲಾಖೆದು. ಈಗೇನಕ್ಕೆ ಲೈಟ್ ಹಾಕೋರೆ ಅಂತ ಗೊತ್ತಾಗಲಿಲ್ಲ ಬಟ್ ಇದೆ BSNLದು ಅಂತ ಇದೆ. ಪ್ರೆಸ್ಟೀಜ್ ಗ್ರೂಪ್ದ ಬಿಲ್ಡಿಂಗ್ ನೋಡಿ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್, ಹೌದು ಅದೇ ಕಬ್ಬನ್ ಪಾರ್ಕು. ಲಾಸ್ಟ್ ಬಂದಿದ್ದಲ್ಲ, ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಐತಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹಿಂಗೆ ಹೋಗಿದ್ದು. ಹೆವಿ ಕ್ರೌಡಲ್ಲಿ ಜನ ಸತ್ತೋದ್ರಲ್ಲ. ಹಾಂ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಮು ಇಲ್ಲೇ ಹೋಗ್ತಾ ಇದ್ದೀವಿ. ಕಬ್ಬನ್ ಪಾರ್ಕು ನೋಡಿ ಸ್ಟ್ರೈಟ್ ನೋಡ್ರಿ. ಇದೇ ಗೇಟ್ ನಂಬರು 21 ಇದು. ಆ ಘಟನೆಗಳೆಲ್ಲ ಜರುಗಿದ್ದು ಗೇಟ್ ನಂಬರ್ 13ರಲ್ಲಿ, 14ರಲ್ಲಿ ಮತ್ತೆ 17. ಇನ್ನೊಂದು ಸರಿ ಸ್ಟೇಡಿಯಂ ಆ ಥರ ಘಟನೆ ಆಗದೆ ಇರೋಂಗೆ ಫುಲ್ಲು ಸ್ಟಿಕ್ ವಹಿಸ್ಕೊಬಿಡ್ತಾರೆ ನೋಡಿ. ಅದೇ ಸ್ಟೇಡಿಯಂ 30,000-40,000 ಸಾವಿರ ಜನ ಅಟ್ ಎ ಟೈಮ್ ಕೂರುವಂಥ ಸ್ಟೇಡಿಯಂ ಚಿನ್ನಸ್ವಾಮಿ. ಚಿತ್ರಪಟ ಈ ಟೈಮಲ್ಲಿ ಯಾರೂ ಇರಲ್ಲ ನೋಡಿ. ಓಪನ್ ಇದೆ ಗುರು, ಹೋಗ್ಬೋದು ಅನ್ಸುತ್ತೆ, ಸೆಕ್ಯೂರಿಟಿ ಇದ್ದಾನೆ. ಬಟ್ ಆದರೂ ಅಷ್ಟೊಂದು ಜನ ಕಾರ್ ನಿಲ್ಸಿದಾರಲ್ಲ ಅಲ್ವಾ? ನಾವು ಹುಷಾರಿಲ್ಲದಾಗ ಡಾಕ್ಟ್ರು ಕೊಡ್ತಿದ್ರು ಟಾನಿಕ್ಕು. ಇಲ್ಲಿಟ್ಟವ್ರೆ ಅಂಗಡಿಗೆ ಹೆಸರು ಟಾನಿಕ್ಕು. ಗಾಯ್ಸ್, ಹುಷಾರಿಲ್ಲದಾಗ ನಮಗೆಲ್ಲ ಗೊತ್ತಿದೆ ಟಾನಿಕ್ ಕುಡಿಯೋದು. ಬಟ್ ಚೆನ್ನಾಗಿರೋರು ಟಾನಿಕ್ ಕುಡಿತಾರೆ. ಟಾನಿಕ್ಕೆ ಬೇರೆ ಲೆಫ್ಟ್ ಹೋಗ್ಬೇಕಿತ್ತು. ಟಾನಿಕ್ ಅಂಟೆ ಸರಿ ಸ್ಟ್ರೈಟ್ ಹೊಡ್ರಿ, ಸ್ಟ್ರೈಟ್ ಹೊಡಿ. ಬೌರಿಂಗ್ ಇನ್ಸ್ಟಿಟ್ಯೂಟ್ 19. ಏನು ಗುರು ಇದು ಹಿಂಗೈತೆ? ಸ್ಕೋಡಾ ಅವನು ವಿಲಾಗ್ ಮಾಡ್ತಾ ಇದ್ದಾನೆ, ಯಾರು ಅಂತ ಹೇಳಿದ್ನಲ್ಲ. ಪೆಟ್ರೋಲ್ ಬಂಕ್ ಹೋಗಲ್ವಾ? ಸದ್ಯ ಪೆಟ್ರೋಲ್ ಬಂಕ್ ಸಿಕ್ಕಾಯ್ತಿಲ್ಲ, ತಳ್ಕೋಬೇಕಾಗೋದು ಗಾಡಿನ. MG ರೋಡಿಗೆ ಬಂದೆ, ಪೆಟ್ರೋಲ್ ಬಂಕ್ ಇದೆ. PU ಕಾಲೇಜು ಇದೆ ಇಲ್ಲಿ. MG ರೋಡ್ ಮೆಟ್ರೋ ಸ್ಟೇಷನ್ಗೆ ಹತ್ರ ಇರೋದು. ಇಲ್ಲೊಂದು LIC ಭವನ. ನಮ್ಮ ಅಣ್ಣ LIC ಮಾಡಿಸ್ತಾನೆ, ಯಾರು ಬೇಕಿದೆ LIC ಮಾಡಿಸ್ಕೊಳ್ಳಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಇದ್ಯಾವುದಿದು? ಹಾರ್ಡ್ ರಾಕ್ ಕೆಫೆ ಅಂತ ಬೆಂಗಳೂರು. ಕೆಫೆನೇ ಸಖತ್ತಾಗಿಟ್ಟವ್ರಲ್ಲ ಇವರು. ಒಳಗಡೆ ಹೆಂಗಿರ್ಬೋದು?
ನೋಡಿ ಮೆಟ್ರೋ ಸ್ಟೇಷನ್ ನೈಟ್ ಹೊತ್ತು ಈ ರೀತಿ ಇದೆ. ಅಯ್ಯೋ ಮತ್ತೆ ಟ್ರಾಫಿಕಾ, ಮತ್ತೆ ಸಿಗ್ನಲ್ಲಾ? ಎಷ್ಟು ಸಿಗ್ನಲ್ ದಾಟಿದ್ದೀವಿ ಗಾಯ್ಸ್. ಈಗ ಜಿಗುಪ್ಸೆ ಬಂದ್ಬಿಡುತ್ತೆ ಇಷ್ಟೊಂದು ಟ್ರಾಫಿಕಲ್ಲಿ ನಿಂತು ಹೋಗೋದು ಅಂದರೆ. ಸ್ವಲ್ಪ ಮೂವ್ ಮಾಡ್ಕೊಂಡು ಹೋದರೆ ಅಷ್ಟೇ. ಬೈಕ್ನವ್ರು ಅಟ್ಲೀಸ್ಟ್ ಬೇಗ ಹೋಗೋಕ್ಕೆ ಸೈಡಲ್ಲಿ ಜಾಗ ಕೊಟ್ಟರೆ ಸಾಕು. ಇಲ್ಲಿಂದ ಅಲ್ಲಿವರೆಗೂ ಬರೀ ವೆಹಿಕಲ್, ಕಾರ್, ಅಂಗಡಿ, ಪಾರ್ಕಿಂಗ್ಗೆ ಅಷ್ಟೊಂದು ಜಾಸ್ತಿ ಇದ್ದಾರೆ ನೋಡಿ ಕಾರ್ಗಳು. ನೈಟ್ ರೌಂಡ್ ಹೌದು. ನವರತ್ನ ಜ್ಯುವೆಲರ್ಸ್, ಎಮ್ ಜಿ ರೋಡ್. ದ ಸ್ಪೆಷಾಲಿಟಿ ಆಫ್ ಎಮ್ ಜಿ ರೋಡ್ ಈಸ್ ಪಬ್ಬು ಪಾರ್ಕ್ ಜಾಸ್ತಿ ಇರುತ್ತೆ. ಇದು ರೈಟ್ ಸೈಡ್ ಹೋಗಿದ್ರೆ ಅಷ್ಟು ಜಾಸ್ತಿ ಇರುತ್ತೆ. ಇಲ್ಲೇನೇ ಸಿಗಲ್ಲ ಬ್ರೋ. ನೆಕ್ಸ್ಟು ಅಲ್ಲಿ ರೈಟ್ ಕಟ್ಟಾಗಿ ಅಲ್ಲಿ ಚೆನ್ನಾಗಿರುತ್ತೆ ನೋಡಿ. ಎಮ್ ಜಿ ರೋಡ್ ತೋರಿಸಿದ್ದೇನಲ್ಲ ನಿಮಗೆ ಮೆಟ್ರೋ ಸ್ಟೇಷನ್ ಹೆಂಗಿದೆ ಅಂತ. ಇಲ್ಲಿ ಆನೆ ನಿಲ್ಸೋರೆ ನೋಡಿ. ಅಂಬಾರಿ ಸೆಪ್ಟೆಂಬರ್ ಅಕ್ಟೋಬರ್ ಆಗುತ್ತೆ. ಇಷ್ಟು ದಿನ 10 ದಿನ ಆಗ್ತಿತ್ತು ನವರಾತ್ರಿದು ಉತ್ಸವ. ಈ ಸರಿ 11 ದಿನ ಇದೆ. ಅದೇ ಸ್ಪೆಷಾಲಿಟಿ. ಅದನ್ನು ಮೊನ್ನೆ ಪೇಪರ್ಲು ಕೊಟ್ಟಿದ್ರು. ಹಾಂ, ಎಷ್ಟು ವರ್ಷ? 500 400 ವರ್ಷಗಳಾದಮೇಲೆ ಇದೆ ಫಸ್ಟ್ ಟೈಮ್ ಆ ಥರ ಬಂದಿರೋದಂತೆ. 11 ದಿನ ನವರಾತ್ರಿ ಹಬ್ಬ ಆಚರಣೆ ಮಾಡ್ತೀವಿ ಸರಿ. ಚೆನ್ನಾಗಿದೆ ಅಲ್ಲ ನೈಟ್ ರೌಂಡು. ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲೇ ಆಗೋದು. ಈ ಕಡೆಯಿಂದ ನಡ್ಕೋಗೋಕ್ಕೆ ಜಾಗ ಬಿಟ್ಟಿರ್ತಾರೆ. ನ್ಯೂ ಇಯರ್ಗೆ ಅಲಂಕಾರ ಮಾಡಿಬಿಟ್ಟಿದ್ದಾರೆ ಸ್ನಿಚ್ ಅಂತ ನೋಡಿ ಬ್ರೋ. ಅಕ್ಕಪಕ್ಕ ಎಲ್ಲ ಇದು ಯಾವ ಥರ ಜಗಮಗಿಸ್ತಾ ಇರುತ್ತೆ ಅವಳಿ. ಇದೇ ಬೇರೆ ಪ್ರಪಂಚ ಇದ್ದಂಗೆ ಐತೆ. ಬೆಂಗಳೂರು ಒಂದು ತೂಕ ಆದರೆ ಈ ಎಮ್ ಜಿ ರೋಡಲ್ಲಿ ಈ ಥರ ಒಬ್ಬ ಪಾರ್ಕ್, ಚರ್ಚ್ ನೋಡಿ. ಇದು ಚರ್ಚ್ ಸ್ಟ್ರೀಟು. ನಾನು ಬಂದಿದ್ದು ಒಂದು ಸಲ ಬಂದಿದ್ದೆ ಅಷ್ಟೇ ಇಲ್ಲಿಗೆ ನ್ಯೂ ಇಯರ್ಲಿ. ಏನಿದೆ ಅಂದರೆ ಸಖತ್ತಲ್ಲ. ಲೂಯಿಸ್ ಫಿಲಿಪ್ ಬ್ರ್ಯಾಂಡೆಡ್ ಬಟ್ಟೆಗಳು, ಲೂಯಿಸ್ ಫಿಲಿಪ್ಪು ಶೂ ಮೇಕರು. ಪೊಲೀಸ್ ಅಂತ ಇಲ್ಲೇ ಇದ್ದಾರೆ ನೋಡಿ. ಪಾರ್ಕಿಂಗ್ಗೆ ಇಷ್ಟು ಜಾಗ ಕೊಟ್ಬಿಟ್ಟವ್ರೆ, ಹೋಗೋಕ್ಕೆ ಎಲ್ಲಿ ಜಾಗ ಬರುತ್ತೆ ಅಲ್ವಾ? ಪೊಲೀಸ್ ವೆಹಿಕಲ್ ಇಲ್ಲೇ ಐತೆ. ಏನೋ ಹಬ್ಬ ಐತೆ ಅನ್ಸುತ್ತೆ ಗಾಯ್ಸ್, ಅದಕ್ಕೆ ಪೊಲೀಸ್ನವ್ರನ್ನ ಜಾಸ್ತಿ ಜನ ಹಾಕಿದ್ದಾರೆ ನೋಡಿ. ಅಲ್ಲಿ ಮೇಲ್ಗಡೆ ಎಲ್ಲ ಹೋದರೆ ಪಬ್ಬು ಪಾರ್ಕ್ ಅದು. ಇಲ್ಲೂ ಪಬ್ ಇದೆ ಮೇಲ್ಗಡೆ ಎಲ್ಲ. ಅದು ಪಬ್ಬೆ. ಫ್ರೋಝನ್ ಬಾಟಲ್ ಈ ಕಡೆಯಿಂದ ಒಂದು ಯಾವುದೋ ಬರ್ತಾ ಇದ್ದಾರೆ. ಮಾಲ್ ಬ್ರೋ ಇದು. ಹಾಂ ನೋಡಿ, ಹಿಂಗೆ ಹೋಗಿದ್ವಾ ಮತ್ತೆ ಹಿಂಗೆ ಬಳಸ್ಕೊಂಡು ಆ ಕಡೆ ಹೋಗ್ಬೇಕು. ಆಗಲೇ ಅದು ಮೆಜೆಸ್ಟಿಕ್ದು ನ್ಯೂ ಇಯರ್ ಕಂಪ್ಲೀಟ್. OnePlus ಮೊಬೈಲ್ದು ನೋಡಿ ಇಲ್ಲಿ ಸಕ್ಕತ್ತಿದೆ. ಹಾಂ, ಇಲ್ಲಿ ಸ್ಟಾಪ್ ಮಾಡಿ 7 ನಿಮಿಷ ಯೋಚನೆ ಮಾಡೋಣ ಯಾವ ಥರದಿಂದ ಹೋಗೋಣ. ಯಾವ ಕಡೆಯಿಂದ ಹೋದರೆ ಹತ್ರ ಆಗುತ್ತೆ. ಈಗ ಸೊ ಮೆಜೆಸ್ಟಿಕ್ಕಲ್ಲಿ ಬಾಯ್ ಹೇಳ್ಬಿಟ್ಟು ನೋಡೋಣ. ನ್ಯೂ ಇಯರ್ ಸೆಲೆಬ್ರೇಷನ್ ಸಕ್ಕತ್ತಿದೆ ಇದೆ ಮಾತ್ರ. ಇದೆಲ್ಲ ಆಲ್ಮೋಸ್ಟ್ ಎಮ್ ಜಿ ರೋಡೇ ಗಾಯ್ಸ್. 8 ಗಂಟೆ ಆಗಿದೆ. ಎಷ್ಟೊತ್ತು ಹೋಗಿ ಹತ್ತಿಗುಪ್ಪೆಗೆ ತಲುಪಿ ಹಂಗೆ ನಾಗರಬಾವಿ ಹೋಗ್ತೀನ ನೋಡೋಣ. ಬೆಂಗಳೂರಲ್ಲಿ ನಾಗರಬಾವಿ ಚರ್ಚ್ ಇದೆ ಇಲ್ಲೊಂದು ಸಕ್ಕತ್ತು. ಅದಕ್ಕೆ ಚರ್ಚ್ ಸ್ಟ್ರೀಟ್ ಅನ್ನೋದಾ? ಪ್ಲಾನ್ ಬಿ, ಅಂಗಡಿ ಹೆಸರೇ ಪ್ಲಾನ್ ಬಿ ಅಂತ. ಹಾಂ, ಲೆಫ್ಟ್ ಅಲ್ಲಿ ಹೋಗ್ತಾ ಇದ್ರಲ್ಲ ಹಂಗೆ ಹೋಗಿ. ಅಲ್ಲಿ ಲೆಫ್ಟ್ ಕಟ್ ಆಗಬೇಕು ಬ್ರೋ. ಅಲ್ಲಿ ಹಾಂ ಸಕ್ಕತ್ತಿದೆ. ಹಾಂ, ಬಿತ್ತ ಹೋಗ್ಬಿಡಿ. ಎಲ್ಲ ವುಡ್ ಸ್ಟ್ರೀಟ್ ಅಂತ ಇದು. ಈ ಕಡೆ ಎಲ್ಲ ನಾನು ಬಂದೇ ಇಲ್ಲ. ಎಷ್ಟೆಲ್ಲ ನೈಟ್ ಹೊತ್ತೆಲ್ಲ ಇಲ್ಲೆಲ್ಲ ಜಾಸ್ತಿ ಓಡಾಡ್ತಾ ಇರ್ತಾರೆ, ರಶ್ ಇರ್ತಾರೆ. ಫುಡ್ ಡೆಲಿವರಿ ಗಾಯ್ಸ್ ಆಗಿದ್ರಂತ ಇದನ್ನೆಲ್ಲ ಸುತ್ತಾಡ್ಬಿಟ್ಟಿರ್ತಾರೆ ಬೆಂಗಳೂರಲ್ಲಿ. ಗಾಡಿ ಇದ್ದರೆ ಸುತ್ತಾಡಿರ್ತಾರೆ, ಇಲ್ಲ ಅಂದರೆ ಇಲ್ಲ. ಎಷ್ಟು ರೈಟ್ ಹೋಗ್ಬೇಕು ಬ್ರೋ? ಅಷ್ಟೇ. ಬೆಂಗಳೂರು ನೋಡಬೇಕು ಅಂತ ಆಸೆ ಇದ್ದವರೆಲ್ಲ ಇದನ್ನು ನೋಡ್ಕೋಬೋದು. ರಿಚ್ಮಂಡ್ ರೆಸಿಡೆನ್ಸಿ. ರಿಚ್ಮಂಡ್ ಅಂತಲೇ. ಹಾಂ, ಏನು ಬೆಂಗಳೂರು ಒಂದ್ಸಲ ವಿಸಿಟ್ ಮಾಡಿ ಮತ್ತೆ ವಿಸಿಟ್ ಮಾಡಕ್ಕೆ ಬರಬೇಡಿ. ಹಾಂ, ನೈಟ್ ಹೊತ್ತು ಈ ಥರ ಟ್ರಾಫಿಕ್ಗೆ ಸಿಗಾಕೊಂಬಿಟ್ರೆ ಮುಗೀತು ಕತೆ. ಇವತ್ತು ಆಲ್ಮೋಸ್ಟ್ 1 ಅವರ್ 2 ಅವರ್ ಟ್ರಾಫಿಕಲ್ಲೇ ಇದ್ದೀವಿ. ಕಾರ್ಪೊರೇಷನಿಂದ ಮುಂದೆ ಬಂದಾಯಿತು. ಯಾವ ರೋಡು? ಬೆಂಗಳೂರು ಕೋಟೆ ಬರುತ್ತೆ ನೆಕ್ಸ್ಟು. ರೂಟ್ ಮ್ಯಾಪ್ ಇಲ್ಲ ಅಂದರೆ ಅಷ್ಟೇ ಮುಗೀತು ಕತೆ. ಬೆಂಗಳೂರು ಕೋಟೆ ಬರುತ್ತೆ. ಕೋಟೆ ನೋಡ್ಕೊಂಡು ಹಾಗೆ ಹೋಗ್ಬಿಡಲ್ಲ. ತೋರಿಸ್ತಲ್ಲ ಬ್ರೋ, ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರೋದು ಬ್ರೋ. ಮೇಲಾಗಿದ್ರೆ ಕರೆಕ್ಟು. ಮಾರ್ಕೆಟ್ ಹತ್ರ ಆಲ್ರೆಡಿ ಬಂದಿದ್ದೀವಿ. ಮಾಡೋ ಸೌಂಡ್ ಕೇಳಿಸ್ತಾ ಇದೆ. ಮಾರ್ಕೆಟಿಂದ ಆರಾಮ್ಸೆ ಹೋಗ್ಬೋದು. ಇದೇ ಮೆಜೆಸ್ಟಿಕ್ ಹೋಗೋ ಮಾರ್ಕೆಟ್. ಅಂತೂ ಇಂತೂ ಮಾರ್ಕೆಟ್ಗೆ ಬಂದಾಯಿತು. ಮಾರ್ಕೆಟಿಂದ ಆರಾಮ್ಸೆ ಹೋಗ್ಬೋದು ಬ್ರೋ. ಮಾರ್ಕೆಟಿಂದ ಬರೀ 6 ಕಿಲೋಮೀಟರ್ ಐತೆ ಅಷ್ಟೇ. ಮೇಲ್ಗಡೆ ಹೋದ್ರೆ ದೂರ ಐತಿ. ಮೇಲ್ಗಡೆ ಹೋಗಿದ್ರೆ ಬೇರೆ ಕಡೆ ಕನೆಕ್ಟ್ ಆಗ್ತಾ ಇದೆ ಅಷ್ಟೇ. ಅದು ಸ್ಟ್ರೈಟ್
ಬ್ರೋ ಮೇಲ್ಗಡೆಯಿಂದ ಹೋಗಿ ಮಾರ್ಕೆಟ್ ಹತ್ರ ಅಲ್ಲಿ ಫ್ಲೈಓವರ್ ಸಿಕ್ಕಿದ್ರೆ ಫ್ಲೈಓವರ್ ಹತ್ಬಿಡಿ. ಇಲ್ಲಿ ಮಾರ್ಕೆಟಲ್ಲಿ ಕೆಳಗಡೆ ಹೋಗೋದು ತಪ್ಪುತ್ತೆ. ತಡೆಯುತ್ತೆ ಬೇಡ, ಸುಮ್ಮನೆ ಕಿರಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಗಾಡಿ ಟಚ್ ಆದರೆ. ಇದೇ ಮೆಜರ್ ಮಾರ್ಕೆಟು. ನೀವೇ ಹೋಗ್ತಿದ್ದಿಲ್ಲ, ಆ ಕಡೆ ಹೋದರೆ ಮಾರ್ಕೆಟ್ ಇರೋದು. ನೈಟ್ ಇಷ್ಟೊತ್ತಲ್ಲ, ಇನ್ನೂ 10 ಗಂಟೆ ಆದರೂ ಜನ ಮಾತ್ರ ಕಡಿಮೆ ಆಗಲ್ಲ. ಆ ರೀತಿ ಇದೆ ಬೆಂಗಳೂರು. ಪಾಪ ಜೀವನ ಕಷ್ಟ ಇಲ್ಲಿ ಮಾಡೋದು. ಈ ಮಾರ್ಕೆಟಲ್ಲಿ ಗೌರ್ಮೆಂಟ್ ಜಾಬ್ ತಗೊಂಡು ಯಾರೋ ಇರೋದು ಎಲ್ಲ ಪ್ರೈಮರಿ ಮೇಲ್ಗಡೆನಾ ಅಜ್ಜಿ ಲೆಫ್ಟ್ ನಾವು ಫ್ಲೈಓವರ್ ಮೇಲೆ ಹತ್ತುತ್ತಾ ಇದ್ದೀವಿ. ಅಲ್ಲಿಂದನೇ ಫ್ಲೈಓವರ್ ಬಂದರೆ ಡೈರೆಕ್ಟ್ ಕನೆಕ್ಟ್ ಆಗ್ತಾ ಇತ್ತು. ಸೊ ಇವಾಗ ಹೋಗಿ ಡೈರೆಕ್ಟ್ ಮೇಲ್ಗಡೆ ಕನೆಕ್ಟ್ ಆಗ್ತೀವಿ ನಾವು. ಮಾರ್ಕೆಟ್ ಏನು ಗುರು ಪ್ರೈವೇಟ್ ಬಸ್ ಇಪ್ಪಟ್ಟಿದೆ ಶೋ. ಎಲ್ಲಿ ಹೋಗ್ತಾ ಇರ್ಬೋದು? ಮದುವೆ ಬಸ್ಸಾ? ಮದುವೆ ಬಸ್ ಅನ್ಸುತ್ತೆ ಗಾಡಿ ಫುಲ್ ರಶು. ವೆಹಿಕಲ್ ಅಂತೂ ಹೆವಿ ರಶು ನೋಡಿ. ಇಲ್ಲಿ ಅಯ್ಯಪ್ಪ ಅಪಾರ್ಟ್ಮೆಂಟ್ಗಳು ಎದ್ದುಬಿಟ್ಟೈತೆ ಇಲ್ಲಿ ಮಾತ್ರ. ಹೋಗಿ ಬ್ರೋ ಜೋಪಾನ. ಹೆಲ್ಮೆಟ್ ಸರಿಯಾಗಿ ಟೈಟಾಗಿ ಹಾಕ್ತಿಲ್ಲ. ನನ್ನದು ಎತ್ತೈತೆ. ಒಂದು ನಿಮಿಷ ಹೆಲ್ಮೆಟ್ ಸ್ಲೋ ಮಾಡ್ಕೊಳ್ಳಿ. ಮುಂದೆ ಬ್ರೋ ಬಿದ್ದೋಗುತ್ತೆ, ಹೆಲ್ಮೆಟ್ ಸ್ಲೋ ಮಾಡ್ಕೊಳ್ಳಿ. ನಿನ್ನೆ ಮೆಜೆಸ್ಟಿಕ್ಕಲ್ಲಿ ನಿಮಗೆ ಹೇಳಿದ್ದೆ, ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಚಾಮರಾಜನಗರ ಆಗಿರ್ಬೋದು, ಕೊಳ್ಳೇಗಾಲ, ಮೈಸೂರು ಕಡೆಗೆ ಬಸ್ ಅಂತೂ ಸಿಗಲ್ಲ. ಸೊ ಅಲ್ಲಿಂದ ಏನು ಮಾಡಬೇಕು? ಬಸ್ ಮಾಡಿಕೊಂಡು ಇಲ್ಲ ಆಟೋ ಮಾಡಿಕೊಂಡು ಸ್ಯಾಟ್ಲೈಟ್ ಬರಬೇಕು. ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಯಾವ ಕಡೆ ಇದೆ ಅಂದರೆ ನೋಡಿ, ಅಲ್ಲಿಂದ ಹಿಂಗೆ ಮಾಡ್ಕೊಬಾರ್ದೆ ನೀವು. ಈ ಕಡೆಯಿಂದ ನಾಯಂಡಹಳ್ಳಿ, ಕೆಂಗೇರಿ ಕಡೆಗೆ ಹೋಗ್ಬೇಕಾದ್ರೆ ಸಿಗೋದೆ ನಮ್ಮ ಪೋತಿ ಸಂಗಡಿ ಸಿಗುತ್ತೆ ಫಸ್ಟು. ಅದಾದ್ಮೇಲೆ ಸಿಗೋದೆ ಬಸ್ ಸ್ಟಾಪು. ಶಶಿಧರ್ ಇದೆ ಮತ್ತೆ ಇದೇ ನೋಡಿ ಸ್ಯಾಟಲೈಟ್ ಬಸ್ ಸ್ಟಾಪ್. ಈ ಕಡೆನೂ ಹೋಗ್ಬೋದು. ಅದು ಬಿಟ್ಟರೆ ಡೌನ್ಗೆ ಹೋಗಿ ಇಲ್ಲಿ ಹೋದರೆ ಇದೇ ಸ್ಯಾಟಲೈಟ್ ಬಸ್ ಸ್ಟಾಪ್ ಬರುತ್ತೆ. ಇದು ಇಲ್ಲೇ ಓಡಾಡೋರಿಗೆ BMTC ಅವ್ರಿಗೆ ಬಸ್ ಇರುತ್ತೆ. ಇನ್ನೇ ಡೌನ್ ಹೋಗಬೇಕು. ಇಲ್ಲಿ ಬಂದರೆ ನಿಮಗೆ ಇಂಪೀರಿಯಲ್ ಅಂತ ಹೋಟ್ಲ ಸಿಗುತ್ತೆ. ಸೊ ಅದ್ರ ಪಕ್ಕದಲ್ಲಿರೋದೇ ಇದೇ ಸ್ಯಾಟಲೈಟ್ ಬಸ್ ಸ್ಟಾಪ್. ಇಲ್ಲಿಂದ ನಮ್ಮ ಚಾಮರಾಜನಗರ ಆಗಿರ್ಬೋದು, ಕೊಳ್ಳೇಗಾಲ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಲ್ಲಿಗೆಲ್ಲ ಹೋಗ್ಬೇಕು ಅಂದರೆ ಇದೇ ಸ್ಯಾಟಲೈಟ್ ಬಸ್ ಸ್ಟಾಪ್. ಎಷ್ಟು ದೊಡ್ಡದಿದೆ ಅಂದರೆ ಬಸ್ ಸ್ಟಾಪು ಚೆನ್ನಾಗಿದೆ. ಮೆಜೆಸ್ಟಿಕ್ ಅಷ್ಟು ದೊಡ್ಡದಿಂದ ಹೋದ್ರು ಇದೆ ಸ್ಯಾಟಲೈಟ್. ಅಲ್ಲಿಂದ ಈ ಕಡೆ ಹೋದರೆ ಡೈರೆಕ್ಟ್ ಈ ಕಡೆ ಕೆಂಗೇರಿ ಮೂಲಕ ರಾಮನಗರ, ಚನ್ನಪಟ್ಟಣ ಹಂಗೆ ಹೋಗಿ ಮೈಸೂರು ಹೋಗುತ್ತೆ. ಕೊಳ್ಳೇಗಾಲ, ಚಾಮರಾಜನಗರ, ಯಳಂದೂರಿನ ಚಾಮರಾಜನಗರ ತಲುಪಿಕೊಳ್ಳುತ್ತೆ. ಇದಿಷ್ಟು ವೀಡಿಯೋ ಇವತ್ತಿಂದು. ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಬಾರಿಸು ಕನ್ನಡ ಡಿಮ್ ಅವ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.